ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಇಂಡಿಯನ್ ಏರ್ಫೋರ್ಸ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ ಅಂದರೆ ಅಗ್ನಿವೀರ್ ವಾಯು ಮ್ಯೂಸಿಷಿಯನ್ 2026ರ 1ನೇ ಬ್ಯಾಚ್ಗೋಸ್ಕರ ಈ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಪೂರ್ತಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಸೊ ಅನ್ಮ್ಯಾರಿಡ್ ಮೇಲ್ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಎಕ್ಸಾಮ್ ಥರ ಇರಲ್ಲ, ಡೈರೆಕ್ಟ್ ಕ್ಯಾಂಪ್ಗಳು ಮಾಡಿಬಿಟ್ಟು ಅಲ್ಲಿ ರೆಕ್ರೂಟ್ಮೆಂಟ್ನ ಮಾಡ್ತಾರೆ. ಅದು ಎಲ್ಲೆಲ್ಲಿರುತ್ತೆ ಅಂತ ಅಂದರೆ 2ASC ಕೇರ್ ಆಫ್ ರೇಸ್ ಕೋರ್ಸ್ ಕ್ಯಾಂಪ್, ಏರ್ ಫೋರ್ಸ್ ಸ್ಟೇಷನ್ ನ್ಯೂ ಡೆಲ್ಲಿ ಮತ್ತು 7ASC ನಂಬರ್ 1 ಕಬ್ಬನ್ ಪಾರ್ಕ್ ರೋಡ್, ಬ್ಯಾಂಗ್ಳೂರು, ಕರ್ನಾಟಕ. ಇಲ್ಲಿ ಸೆಲೆಕ್ಷನ್ ಪ್ರೋಗ್ರಾಮ್ನ ನಡೆಸ್ತಾರೆ. ಅದು ಯಾವಾಗಿಂದ ಯಾವಾಗ ಅಂದರೆ 10th ಜೂನಿಂದ ಹಿಡಿದು 18 ಜೂನ್ 2025ವರೆಗೂ ಮಾಡ್ತಾರೆ. ಯಾವ ಪೋಸ್ಟ್ಗೆ ಅಂದರೆ ಅಗ್ನಿವೀರ್ ವಾಯು ಮ್ಯೂಸಿಷಿಯನ್. ಏನು ಆ್ಯಕ್ಟಿವಿಟೀಸ್ ಇರುತ್ತೆ ಅಂದರೆ ಪ್ರೊಫಿಷಿಯನ್ಸಿ ಟೆಸ್ಟ್ ಇನ್ ಪ್ಲೇಯಿಂಗ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಇಂಗ್ಲೀಷ್ ರಿಟರ್ನ್ ಟೆಸ್ಟ್ ಇರುತ್ತೆ, ಅಡಾಪ್ಟೇಬಿಲಿಟಿ ಟೆಸ್ಟ್ ಇರುತ್ತೆ, ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ 1 and 2 ಮತ್ತು ಅಡಾಪ್ಟೇಬಿಲಿಟಿ ಟೆಸ್ಟ್ 2 ಮತ್ತು ಮೆಡಿಕಲ್ ಅಪಾಯಿಂಟ್ಮೆಂಟ್ ಇಷ್ಟೆಲ್ಲ ಇರುತ್ತೆ. ಸೊ ಇಲ್ಲಿ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಅದಕ್ಕೆ ಏನೇನು ಎಲಿಜಿಬಿಲಿಟಿ ಅದನ್ನೆಲ್ಲ ಹೇಳ್ತೀನಿ. ಇನ್ನು ಅಪ್ಲಿಕೇಶನ್ ಬಂದು 21 ಏಪ್ರಿಲ್ 2025ಕ್ಕೆ ಶುರುವಾಗಿ 11 ಮೇ 2025ರೊಳಗೆ ಮುಗಿಯುತ್ತೆ. ಸೊ ಈ ಗ್ಯಾಪ್ ಒಳಗೆ ನೀವು ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಎಲಿಜಿಬಿಲಿಟಿ ಕಂಡೀಷನ್ ನೋಡೋದಾದರೆ ನಿಮ್ಮ ಡೇಟ್ ಆಫ್ ಬರ್ತ್ 1 ಜನವರಿ 2005ರಿಂದ ಹಿಡಿದು 1 ಜುಲೈ 2008ರೊಳಗೆ ಇರಬೇಕು. ಆಗಿದ್ದರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಮ್ಯಾರೇಜ್ ಆಗಿರಬಾರ್ದು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂತ ನೋಡೋದಾದರೆ ಮಿನಿಮಮ್ ನೀವು 10th ಪಾಸ್ ಆಗಿರಬೇಕು. ಆಗಿದ್ದರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಮ್ಯೂಸಿಕಲ್ ಎಬಿಲಿಟಿ, ಇದು ಅಗ್ನಿವೀರ್ ಮ್ಯೂಸಿಷಿಯನ್ ಪೋಸ್ಟ್ ಆಗಿರೋದ್ರಿಂದ ನಿಮಗೆ ಯಾವುದಾದ್ರು ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ನ ಬಾರಿಸೋಕ್ಕೆ ಬರಬೇಕು. ಲೈಕ್ ಟೆಂಪೋ, ಪಿಚ್, ಸಿಂಗಿಂಗ್, ಒಂದು ಕಂಪ್ಲೀಟ್ ಸಾಂಗ್, ಈ ಥರ ಇವೆಲ್ಲ ಗೊತ್ತಿದ್ರೆ ಅಷ್ಟೇ ನೀವು ಅಪ್ಲೈ ಮಾಡಿ. ಇಲ್ಲ ಅಂದರೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನಿಮಗೆ ಸ್ವಲ್ಪ ಗೊತ್ತಿದ್ರೂ ಟ್ರೈ ಮಾಡಿ ಬೇಕಾದರೆ. ಲೈಕ್ ಇದರಲ್ಲಿ ಯಾವುದಾದ್ರು ಒಂದು ಗೊತ್ತಿರಬೇಕು ನಿಮಗೆ. ಸ್ಟಾಫ್ ನೋಟೇಷನ್, ಟ್ಯಾಬ್ಲೇಚರ್, ಟೋನಿಕ್, ಸೋಲ್ಫಾ, ಹಿಂದೂಸ್ತಾನಿ, ಕ್ಯಾರಾನೆಟಿಕ್ ಎಟ್ಸೆಟ್ರಾ ಯಾವುದಾದ್ರು ಓಕೆ ನಿಮಗೆ ಗೊತ್ತಿದ್ರೆ ಆಗುತ್ತೆ. ಇನ್ನು ಇಲ್ಲಿ ಸ್ವಲ್ಪ ಇನ್ಸ್ಟ್ರೂಮೆಂಟ್ಗಳ ನೇಮ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದ್ರು ಒಂದು ನಿಮಗೆ ನುಡ್ಸೋಕ್ಕೆ ಬರಬೇಕು. ಆ ಲೀಸ್ಟ್ನ ಒಂದು ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದು ನೋಡ್ಕೊಳ್ಳಿ, ಕಾನ್ಸರ್ಟ್, ಫ್ಲೂಟ್, ಓಬಾಯ್, ಕ್ಲಾರಿನೇಟ್, ಈ ಥರ ಲೀಸ್ಟ್. ಬಿಯಲ್ಲಿ ಕೀಬೋರ್ಡ್, ಆರ್ಗನ್, ಪಿಯಾನೋ ಯಾವುದಾದ್ರು ಒಂದು ಬಾರ್ಸಕ್ಕೆ ಗೊತ್ತಿರಬೇಕು ನಿಮಗೆ. ಇವೆರಡರಲ್ಲೂ ನಿಮಗೆ ಒಂದೊಂದು ಗೊತ್ತಿದ್ರೆ ಇನ್ನೂ ಒಳ್ಳೆಯದು. ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಜೊತೆಗೆ ನಿಮಗೆ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಇರಬೇಕು. ಈ ಮೂರರಲ್ಲಿ ಯಾವುದಾದ್ರು ಒಂದು ಸರ್ಟಿಫಿಕೇಟ್ ಇರಬೇಕು. ಗ್ರೇಡ್ 5th ಆರ್ ಈಕ್ವಲೆಂಟ್ ಆರ್ ಎಬೋವ್ ಇನ್ ಒನ್ ಇನ್ಸ್ಟ್ರೂಮೆಂಟ್ ಫ್ರಮ್ ರೆಕಗ್ನೈಸ್ಡ್ ಮ್ಯೂಸಿಕ್ ಇನ್ಸ್ಟಿಟ್ಯೂಟ್ ಸಚ್ ಆಸ್ TCL, RSM, KM, ಇದು ಯಾವುದ್ರಲ್ಲಾರು ಒಂದು ಮ್ಯೂಸಿಕ್ ಸರ್ಟಿಫಿಕೇಷನ್ ಇರಬೇಕು. ಅಥವಾ ಯಾವುದಾದ್ರು ಹಿಂದೂಸ್ತಾನಿ ಅಥವಾ ಕಾರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ದು ಡಿಪ್ಲೊಮಾ ಸರ್ಟಿಫಿಕೇಟ್ ಇರಬೇಕು. ಅಥವಾ ಯಾವುದಾದ್ರು ಒಂದು ಪಾರ್ಟಿಸಿಪೇಷನ್ ಅಥವಾ ಅವಾರ್ಡ್ ತಗೊಂಡಿರೋದು ಸರ್ಟಿಫಿಕೇಟ್ ಇದ್ರೂ ಓಕೆ. ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಏನೇನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮೇಲ್ ಕ್ಯಾಂಡಿಡೇಟ್ಸ್ ಮಿನಿಮಮ್ 162 ಹೈಟ್ ಇರಬೇಕು. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಸ್ 152 ಸೆಂಟಿಮೀಟರ್ ಹೈಟ್ ಇರಬೇಕು. ಇನ್ನು ನಾರ್ತ್ ಈಸ್ಟ್ ಮತ್ತು ಇಲ್ಲಿ ರೀಜನ್ಗೆ ಅವ್ರಿಗೆ ಡಿಫ್ರೆಂಟ್ ಇದೆ. ಸೊ ಕರ್ನಾಟಕದವರಿಗೆ ಹೇಳೋದಾದರೆ 152 ಸೆಂಟಿಮೀಟರ್ ಮಿನಿಮಮ್ ಇರಬೇಕು. ಇನ್ನು ವೆಯ್ಟ್ ನಿಮ್ಮ ಹೈಟ್ಗೆ ಪ್ರಪೋರ್ಷನ್ ಆಗಿರಬೇಕು. ಅಂದರೆ ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ 18ರಿಂದ 25ರೊಳಗೆ ಇರಬೇಕು. ಆಗಿದ್ದರೆ ಓಕೆ. ಇನ್ನು ಚೆಸ್ಟ್ ಸೈಜ್ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ಗೆ 77 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪ್ಯಾನ್ಷನ್ ಬಂದು 5 ಸೆಂಟಿಮೀಟರ್. ಗರ್ಲ್ಸ್ಗೆ ಮಿನಿಮಮ್ 5 ಸೆಂಟಿಮೀಟರ್ ಎಕ್ಸ್ಪ್ಯಾನ್ಷನ್. ನಾರ್ಮಲ್ ಹೆಂಗಿದ್ರು ಓಕೆ. ಇಯರಿಂಗ್ ಬಂದು 6 ಮೀಟರ್ ಡಿಸ್ಟೆನ್ಸಿಂದಲೂ ಕರೆಕ್ಟಾಗಿ ಕೇಳಿಸ್ಕೊಳೋ ಥರ ಇರಬೇಕು. ಇನ್ನು ಡೆಂಟಲ್, ಜನರಲ್ ಹೆಲ್ತ್ ಅದೆಲ್ಲ ಇಲ್ಲಿದೆ ನೋಡಿ. ಇದನ್ನೆಲ್ಲ ಒಂದು ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ವಿಜುವಲ್ ಸ್ಟ್ಯಾಂಡರ್ಡ್ಸ್ ಇದಕ್ಕೆ ಹಿಂಗಿರಬೇಕು. ಇನ್ನು ಸ್ವಲ್ಪ ನೋಟ್ಸ್ಗಳನ್ನ ಕೊಟ್ಟಿದ್ದಾರೆ, ಅದನ್ನೆಲ್ಲ ಒಂದು ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬೆಟರ್ ಈ ನೋಟಿಫಿಕೇಷನ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಇನ್ನು ಎಷ್ಟು ವರ್ಷ ನಿಮಗೆ ಈ ಎನ್ರೋಲ್ಮೆಂಟ್ ಇರುತ್ತೆ ಅಂದರೆ ಪೀರಿಯಡ್ ಆಫ್ ಸರ್ವಿಸ್ 4 ವರ್ಷ ಇರುತ್ತೆ. ಅದಾದಮೇಲೆ ನಿಮಗೆ ಲೀವ್ ಎಷ್ಟು ಸಿಗುತ್ತೆ ಅಂದರೆ ವರ್ಷಕ್ಕೆ 30 ದಿನಗಳ ಲೀವ್ ಇರುತ್ತೆ. ಇನ್ನು ಸಿಕ್ ಲೀವು ನಿಮ್ಮದು ಮೆಡಿಕಲ್ ಕಂಡೀಷನ್ ಮೇಲೆ. ಸೊ ಡಾಕ್ಟರ್ ಏನು ಅಡ್ವೈಸ್ ಮಾಡ್ತಾರೆ ಆ ರೀತಿ ನಿಮಗೆ ಸಿಕ್ ಲೀವ್ಗಳು ಸಿಗುತ್ತೆ. ಇನ್ನು ಪೇ ಅಲೋವೆನ್ಸ್ ಎಲ್ಲ ನೋಡೋದಾದರೆ ನಿಮಗೆ ಸ್ಟಾರ್ಟಿಂಗ್ ಪ್ರತಿ ತಿಂಗಳು 30,000 ಸಿಗುತ್ತೆ. ಅದ್ರ ಜೊತೆಗೆ ಸೇವಾ ನಿಧಿ ಫಂಡ್ಗೂ ಕೂಡ ಹೋಗುತ್ತೆ. ಅದೆಷ್ಟೆಷ್ಟು ಅಂತ ನೋಡೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು. ಫಸ್ಟ್ ಇಯರ್ 30,000 ಪ್ಯಾಕೇಜ್ ಇರುತ್ತೆ. ಅದರಲ್ಲಿ 21,000 ನಿಮಗೆ ಇನ್ ಹ್ಯಾಂಡ್ ಸಿಗುತ್ತೆ. 9,000 ಅಗ್ನಿವೀರ್ ಕಾರ್ಫಸ್ ಫಂಡ್ ಹೋಗುತ್ತೆ. ಗೌರ್ನಮೆಂಟ್ ಆಫ್ ಇಂಡಿಯಾ ಕೂಡ 9,000 ಹಾಕುತ್ತೆ. ಸೊ ಅದೇ ರೀತಿ ಸೆಕೆಂಡ್ ಇಯರ್, ಥರ್ಡ್ ಇಯರ್, 4th ಇಯರ್ ಇದೆ. ಇದನ್ನೆಲ್ಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಲಾಸ್ಟ್ಗೆ ಟೋಟಲ್ ಸೇವಾ ನಿಧಿಯಲ್ಲಿ 10,04,000 ಆಗಿರುತ್ತೆ. ಸೊ ಇದನ್ನ ನಿಮಗೆ 4 ವರ್ಷ ಆದಮೇಲೆ ಆಚೆ ಕಡೆ ಬರ್ತಿದೆಯಲ್ಲ ಅವಾಗ ಕೊಡ್ತಾರೆ. ಇನ್ನು ಇನ್ಶೂರೆನ್ಸ್ ಕೂಡ ಇರುತ್ತೆ.
ಇನ್ಶೂರೆನ್ಸ್ 48 ಲಕ್ಷ ಇನ್ಶೂರೆನ್ಸ್ ಇರುತ್ತೆ. ಮತ್ತು ನಿಮಗೆ ಅಗ್ನಿವೀರ್ ಸ್ಕಿಲ್ ಸರ್ಟಿಫಿಕೇಟ್ ಸಿಗುತ್ತೆ. ಇದು ಯಾವುದೇ ಥರದ ಲೈಕ್ ಎಕ್ಸ್ ಸರ್ವಿಸ್ ಮ್ಯಾನ್ ಆ ಥರ ನೀವು ಕನ್ಸಿಡರ್ ಮಾಡಲ್ಲ. ನೀವು ಜಸ್ಟ್ ಅಗ್ನಿವೀರ್ ಸ್ಕಿಲ್ ಸರ್ಟಿಫಿಕೇಟ್ ಕೊಡ್ತಾರೆ, ಇದನ್ನ ಯೂಸ್ ಮಾಡಿಕೊಂಡು ನೀವು ಆಚೆ ಕಡೆ ಯಾವ್ದಾದ್ರು ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು. ಈಗ ಅಗ್ನಿವೀರ್ ಮ್ಯೂಸಿಷಿಯನ್ಗೆ ಅಪ್ಲೈ ಮಾಡಿ ನೀವು 4 ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀರಾ ಅಂದರೆ ಯಾವ್ದಾದ್ರು ಸ್ಕೂಲಲ್ಲಿ ಮ್ಯೂಸಿಕ್ ಟೀಚರ್ ಆಗಿ ಅಥವಾ ಈ ರೀತಿ ಎಲ್ಲಾದರೂ ಮಾಡ್ಬೋದು ವರ್ಕ್ಗಳನ್ನ. ಇನ್ನು ಸೆಲೆಕ್ಷನ್ ಪ್ರಾಸೆಸ್ ಹೇಗಿರುತ್ತೆ ಅಂದರೆ ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಅದಾದಮೇಲೆ NCSC ಸರ್ಟಿಫಿಕೇಟ್ಸ್ ಇವೆಲ್ಲ ಇದ್ದರೂ ಒಳ್ಳೆಯದು, ನಿಮಗೆ ತಗೊತಾರೆ. ಅದಾದಮೇಲೆ ನಿಮಗೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಸರ್ಟಿಫಿಕೇಟ್ಸ್ ಅದನ್ನೆಲ್ಲ ಚೆಕ್ ಮಾಡಿ ಎಲ್ಲದರಲ್ಲೂ ಎಲಿಜಿಬಲ್ ಇದ್ದರೆ ನಿಮಗೆ ಕೊಡ್ತಾರೆ. ಇನ್ನು ಇದರಲ್ಲಿ ಇಂಗ್ಲೀಷ್ ರಿಟರ್ನ್ ಟೆಸ್ಟ್ ಕೂಡ ಇರುತ್ತೆ. ಅದು ಎಷ್ಟು ಅಂದರೆ 30 ಕ್ವಶನ್ ಇರುತ್ತೆ, 30 ನಿಮಿಷದಲ್ಲಿ ನೀವು ಬರಿಬೇಕಿರುತ್ತೆ. ಅದು ಯಾವ ಲೆವೆಲ್ ಇರುತ್ತೆ ಅಂದರೆ 10th CBSE ಸಿಲೆಬಸ್ ಇದೆಯಲ್ಲ ಆ ಲೆವೆಲಲ್ಲಿ ಈ ಎಕ್ಸಾಮ್ದು ಪೇಪರ್ ಇರುತ್ತೆ. ಒಂದು ಕರೆಕ್ಟ್ ಆನ್ಸರ್ ಕೊಟ್ಟರೆ 1 ಮಾರ್ಕ್ಸ್ ಬರುತ್ತೆ. ಇದಕ್ಕೆ ಯಾವುದೇ ಥರ ನೆಗೆಟಿವ್ ಮಾರ್ಕ್ ಇಲ್ಲ. ಸೊ ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ಬಿಡಬೇಡಿ, ಎಲ್ಲದಕ್ಕೂ ಆನ್ಸರ್ ಮಾಡಿ ಬನ್ನಿ. ಅದಾದಮೇಲೆ ಅಡಾಪ್ಟೆಬಿಲಿಟಿ ಟೆಸ್ಟ್ ಇರುತ್ತೆ. ಅಂದರೆ ಲೈಕ್ ನಿಮ್ಮದು ಈಗ ಒಂದು ಕಡೆ ಪೋಸ್ಟಿಂಗ್ ಮಾಡ್ತಿದ್ದಾರೆ ಅಂದರೆ ಅಲ್ಲಿಗೆ ನೀವು ಯಾವ ಥರ ಅಡ್ಜಸ್ಟ್ ಆಗ್ತೀರಾ, ವೆದರ್ ಕಂಡೀಷನ್ಗೆಲ್ಲ ಸೂಟ್ ಆಗ್ತೀರಾ, ಆ ಥರ ಅಡಾಪ್ಟೆಬಿಲಿಟಿ ಟೆಸ್ಟ್ ಇರುತ್ತೆ. ಅದಾದಮೇಲೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ 2 ಇರುತ್ತೆ. ಫಸ್ಟ್ನೇ ಫಿಸಿಕಲ್ ಟೆಸ್ಟ್ ಏನು ಅಂದರೆ 1.6 ಕಿಲೋಮೀಟರ್ನ ಓಡಬೇಕಿರುತ್ತೆ. ಮೇಲ್ ಕ್ಯಾಂಡಿಡೇಟ್ಸ್ 7 ನಿಮಿಷದೊಳಗೆ ಓಡಬೇಕು, ಫೀಮೇಲ್ ಕ್ಯಾಂಡಿಡೇಟ್ಸ್ 8 ನಿಮಿಷದೊಳಗೆ ಓಡಬೇಕು. ಇನ್ನು PFT 2 ನೋಡೋದಾದರೆ 10 ಪುಷಪ್ಸ್, 10 ಸಿಟಪ್ಸ್, 20 ಸ್ಕ್ವಾಟ್ಸ್ನ ಮಾಡಬೇಕು. ಮೇಲ್ ಕ್ಯಾಂಡಿಡೇಟ್ಸ್ಗೆ ಇದಿರುತ್ತೆ. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಜಸ್ಟ್ 10 ಸಿಟಪ್ಸ್ ಮತ್ತು 10 ಸ್ಕ್ವಾಟ್ಸ್ ಇರುತ್ತೆ. ಇದು ಇವರು 1.5 ನಿಮಿಷದಲ್ಲಿ ಮಾಡಬೇಕಿರುತ್ತೆ, ಸ್ಕ್ವಾಟ್ಸು 1 ನಿಮಿಷದಲ್ಲಿ. ಇನ್ನು ಹುಡುಗರು ಎಲ್ಲ 1 ನಿಮಿಷದಲ್ಲೇ ಮಾಡಬೇಕಿರುತ್ತೆ. ಅದರಲ್ಲೂ ಕೂಡ ಅದಾದಮೇಲೆ ಅಡಾಪ್ಟೆಬಿಲಿಟಿ ಟೆಸ್ಟ್ ಇರುತ್ತೆ. ಅದಾದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇವೆಲ್ಲದರಲ್ಲೂ ನೀವು ಪಾಸ್ ಆದರೆ ನಿಮಗೆ ಆಫರ್ ಲೆಟರ್ನ ಕೊಡ್ತಾರೆ. ಇನ್ನು ರಿಜಿಸ್ಟ್ರೇಷನ್ ಫೀ ಬಂದು 100 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ. ಇದನ್ನ ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಯಾವುದ್ರಲ್ಲಿ ಬೇಕಾದ್ರೂ ಹಾಕ್ಬೋದು. ಇನ್ನು ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಾ ಅದನ್ನೆಲ್ಲ ನೀವು ಎಲ್ಲಿ ಕೊಡ್ತೀರಲ್ಲ ಅಲ್ಲೇ ನೋಟಿಸ್ ಬೋರ್ಡಲ್ಲಿ ಹಾಕ್ತಾರೆ. ಸೊ ಅಲ್ಲೇ ತಿಳ್ಕೊಬೋದು. ಹಾಗೇ ವೆಬ್ಸೈಟಲ್ಲಿ ಕೂಡ ಬಿಡ್ತಾರೆ ಅನಿಸುತ್ತೆ. ಇನ್ನು ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂದರೆ ಈ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕೋದಿರುತ್ತೆ. ಅದರದ್ದು ಲಿಂಕ್ನ ಕೊಟ್ಟಿರ್ತೀನಿ. ಸೊ ನೀವು ಆ ಅಪ್ಲಿಕೇಶನ್ ಬಂದು 21 ಏಪ್ರಿಲಿಂದ ಶುರು ಆಗುತ್ತೆ. ಆವಾಗಿಂದ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಯಾರೆಲ್ಲ ಇಂಡಿಯನ್ ಏರ್ಫೋರ್ಸ್ ಅಗ್ನಿವೀರ್ ವಾಯು ಮ್ಯೂಸಿಷಿಯನ್ ಪೋಸ್ಟಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅವರು ಇದಕ್ಕೆ ಅಪ್ಲೈ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.